ಸ್ಟೇಷನ್ನು ಪೂರ್ಣವಾಗಿ ನಾನು ಹೇಳಬೇಕು ಅಂದರೆ ಸಮಯ ಆಗುತ್ತೆ, ಹಾಗೆ ಶಾರ್ಟಾಗಿ ಹೇಳ್ಬಿಡ್ತೀನಿ ಸಭಾಧ್ಯಕ್ಷರೇ. ಒಂದು ಸ್ಟೇಷನ್ನಿಂದ ಒಂದು ಸ್ಟೇಷನ್ ಇರೋಂಥ ಅಂತರ ಸುಮಾರು 1.5 ಕಿಲೋಮೀಟರ್ ಮಾತ್ರ ಸಭಾಧ್ಯಕ್ಷರೇ. ಇಡೀ ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಮೆಟ್ರೋ ಇದೆಯೋ ಅಲ್ಲಿ ಎಲ್ಲನೂ ಸಹ 1 ರಿಂದ 1.5 ಕಿಲೋಮೀಟರ್ ಮಾತ್ರ ಇರೋದು, ಬೇರೆ ಎಲ್ಲೂ ಅದಕ್ಕಿಂತ ಹೆಚ್ಚಿಗೆ ಇಲ್ಲ. ಆದರೆ ವಿಶೇಷವಾಗಿ 2018ರಲ್ಲಿ ಅಂದಿನ ಮುಖ್ಯಮಂತ್ರಿಗಳು, ಇಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ಆವತ್ತು DPR ಅಪ್ರೂವ್ ಮಾಡೋಂಥ ಸಂದರ್ಭದಲ್ಲಿ ಈ ಸ್ಟೇಷನನ್ನು DPR ಅಲ್ಲಿ ಅಪ್ರೂವ್ ಮಾಡಿದ್ದಾರೆ. ಅಣ್ಣ ಮುಖ್ಯಮಂತ್ರಿಗಳು, ಅಣ್ಣ ತಾವು ಕೇಳಿಸ್ಕೋಬೇಕು, 2018ರಲ್ಲಿ ತಾವು ಅಪ್ರೂವ್ ಮಾಡೋಂಥ DPR ಇದು. ತಾವು ಅಪ್ರೂವ್ ಮಾಡಿದ್ರನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತೀರಿ. ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡೋಂಥ ಸಂದರ್ಭದಲ್ಲಿ ಬೆಟ್ಟಲ್ಸೂರು ಮೆಟ್ರೋ ಸ್ಟೇಷನ್ನು ಸಹ ಸೇರಿದೆ. ಇದಕ್ಕೇನು ಕಳಿಸ್ಕೊಟ್ಟಿದ್ಯಾರು? ಅಂದಿನ ರಾಜ್ಯ ಸರ್ಕಾರ, ಅಂದಿನ ಮುಖ್ಯಮಂತ್ರಿಗಳು, ಇಂದಿನ ಮುಖ್ಯಮಂತ್ರಿಗಳು ಕಳಿಸ್ಕೊಟ್ರು. ಇದಾದ ಮೇಲೆ 3ನೇ ವ್ಯಕ್ತಿ, ಖಾಸಗಿ ವ್ಯಕ್ತಿ ಒಡಂಬಡಿಕೆ ಮಾಡ್ಕೊಳ್ತಾನೆ. ಏನಂತ ಮಾಡ್ಕೊಳ್ತಾನೆ? ಬೆಟ್ಟಲ್ಸೂರು ಮೆಟ್ರೋ ಸ್ಟೇಷನ್ ನಾನು ನನ್ನ ಸ್ವಂತ ಹಣದಿಂದ ನಿರ್ಮಾಣ ಮಾಡ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಮೆಟ್ರೋ ಅವರು ಸಹ ಒಪ್ಪಿಗೆ ಕೊಡ್ತಾರೆ, ಆಯಿತು ಮಾಡಿಕೊಡಿ ಅಂತ. ಅದಕ್ಕೆ ಮುಂಚಿತವಾಗಿ ಏನಾಗುತ್ತೆ? ಲ್ಯಾಂಡ್ ಅಕ್ವಿಜಿಷನ್ ಆಗತ್ತೆ. ರಾಜ್ಯ ಸರ್ಕಾರ ಲ್ಯಾಂಡ್ ಅಕ್ವಿಜಿಷನ್ ಮಾಡುತ್ತೆ. ಲ್ಯಾಂಡ್ ಅಕ್ವಿಜಿಷನ್ ಮಾಡಿದೆ, ಲ್ಯಾಂಡ್ ಅಕ್ವಿಜಿಷನ್ ಮಾಡಿದೆ, ಲ್ಯಾಂಡ್ ಅವ್ರಿಗೆ ದುಡ್ಡು ಕೊಟ್ಟಿದೆ, DPR ಅಪ್ರೂವ್ ಆಗಿದೆ, ಪ್ರತಿಯೊಂದು ಆದ್ಮೇಲೆ ಇವತ್ತು ನನಗೆ ಉತ್ತರ ಕೊಡ್ತಾರೆ. ಎಂಬೇಸಿ ಕಂಪನಿಯವನು ಎಂಬೇಸಿ ಕಂಪನಿಯವನು ದುಡ್ಡು ಕೊಟ್ಟಿಲ್ಲ, ನಾವು ಮೆಟ್ರೋ ಕೈ ಬಿಟ್ಟಿದೀವಿ ಅಂತ ಹೇಳ್ತಾರೆ. ಇದು ನ್ಯಾಯನಾ? ಎಂಬೇಸಿ ಅವ್ನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಸರ್ಕಾರಕ್ಕೆ ಏನು ಸಂಬಂಧ? ಇದು ಸಾರ್ವಜನಿಕರು ಉದ್ದೇಶಿಸಿ ಮಾಡಿರೋದು. ಪ್ರಶ್ನೆ ಆಯ್ತಾ ನಿಮ್ದು? ಪ್ರಶ್ನೆಗೆ ಉತ್ತರ ಎಂಬೇಸಿ ಅವನು ಹಣ ಕೊಟ್ಟಿಲ್ಲ, ನಾವು ಮಾಡಲ್ಲ. ಓಕೆ, ಇದು ಮಾಡಿರೋದು ಎಂಬೇಸಿ ಅವನಿಗೋಸ್ಕರನಾ? ಆಯ್ತು, ಮಂತ್ರಿ ಉತ್ತರ ಕೊಡ್ತಾರೆ. ಉತ್ತರ ಉತ್ತರ ಕೊಡ್ತಾರೆ. ಯಾರಿಗೋಸ್ಕರ ಮಾಡಿರೋದು? ಉತ್ತರ ಕೊಡ್ತಾರಲ್ಲ.